ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಇದರ ಸಂದೇಶದ ವಾಕ್ಯ ಭಾಗ ಕೀರ್ತನೆಗಳ ಭಾಗ 119ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ. ಯವನಸ್ಥನು ಯಾವುದರಿಂದ ತನ್ನ ನಡತೆಯನ್ನು ಶುದ್ಧವಾಗಿಟ್ಟುಕೊಳ್ಳುವನು? ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸುವುದರಿಂದಲೇ. ನನ್ನ ಪೂರ್ಣ ಹೃದಯದಿಂದ ನಿನ್ನನ್ನು ಹುಡುಕಿದ್ದೇನೆ. ನಿನ್ನ ಆಜ್ಞೆಗಳಿಂದ ನಾನು ತಪ್ಪಿ ಹೋಗದಂತೆ ಮಾಡು. ನಿನಗೆ ವಿರೋಧವಾಗಿ ಪಾಪ ಮಾಡದ ಹಾಗೆ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯವನ್ನು ಬಚ್ಚಿಟ್ಟುಕೊಂಡಿದ್ದೇನೆ. ಓ ಯೆಹೋವನೇ, ನೀನು ಸ್ತುತಿಸಲ್ಪಡುವಾತನು. ನಿನ್ನ ನಿಯಮಗಳನ್ನು ನನಗೆ ಕಲಿಸು. ನಿನ್ನ ತುಟಿಗಳಿಂದ ನಿನ್ನ ಬಾಯಿಯ ನ್ಯಾಯವಿಧಿಗಳನ್ನೆಲ್ಲ ಸಾರಿದ್ದೇನೆ. ನಿನ್ನ ಅಪ್ಪಣೆಗಳನ್ನು ಅನುಸರಿಸುವೆನು. ಸಕಲ ಸಂಪತ್ತಿನಲ್ಲಿ ಹೇಗೋ ಹಾಗೆಯೇ ಸಂತೋಷಿದ್ದೇನೆ. ನಿನ್ನ ಕಟ್ಟಳೆಗಳನ್ನು ಧ್ಯಾನ ಮಾಡಿ ನಿನ್ನ ದಾರಿಗಳನ್ನು ದೃಷ್ಟಿಸುವೆನು. ನಿನ್ನ ನಿಯಮಗಳಲ್ಲಿ ಆನಂದಪಟ್ಟು ನಿನ್ನ ವಾಕ್ಯವನ್ನು ಮರೆತು ಬಿಡೆನು. ದೇವರಿಗೆ ಸ್ತೋತ್ರ. Psalms 119 word 9-16. Word 9. How can a young man keep his your life pure by obeying your commands? ದೇವರಿಗೆ ಸ್ತೋತ್ರ. ಯವನಸ್ಥನು ಹೇಗೆ ತನ್ನ ನಡತೆಯನ್ನು ಶುದ್ಧವಾಗಿಟ್ಕೊಳ್ಬೇಕು ಅಂದರೆ ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸುವುದರಿಂದಲೇ ಅಂತ ವಾಕ್ಯ 9ನೇ ವಾಕ್ಯ ಹೇಳುತ್ತೆ. ಸೊ ಮುಂದಿನ ವಾಕ್ಯ ಕಂಟಿನ್ಯೂಸ್ ಆಗಿ ಇದೇ ಅಧ್ಯಾಯದಲ್ಲಿ ಕಂಟಿನ್ಯೂಸ್ ಆಗಿ ವಾಕ್ಯ ಭಾಗ ಸುಮಾರು 176 ವಾಕ್ಯಗಳಲ್ಲಿ ನಮಗೆ ಬೋಧಿಸಲ್ಪಡ್ತಿದೆ. ಅಷ್ಟು ಮಾತ್ರ ಅಲ್ಲ, ಅನೇಕ ಆಜ್ಞೆಗಳು ಈ ವಾಕ್ಯ ಭಾಗದ ಮೂಲಕವಾಗಿ ಕೊಡಲ್ಪಡ್ತಿದೆ. ದೇವರಿಗೆ ಸ್ತೋತ್ರ. ಸೊ ಹಾಗೆ ನೋಡೋದಾದರೆ ಇಲ್ಲಿ ಇಬ್ರು ಭಾಷೆಯಲ್ಲಿ ಬೇತ್ ಅಂತ ನಮಗೆ ಹೇಳಲ್ಪಟ್ಟಿದೆ. ಆ ಬೇತ್ ಎಂಬ ಪದಕ್ಕೆ ಅರ್ಥ ಧರ್ಮಶಾಸ್ತ್ರವನ್ನು ಹೇಗೆ ಅನುಸರಿಸಿ ನಡೀತಕ್ಕಂಥದ್ದು ಮತ್ತು ಹೇಗೆ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗ್ತಕ್ಕಂಥದ್ದು ಅನ್ನೋ ಅರ್ಥವನ್ನು ಕನ್ನಡದಲ್ಲಿ ನಮಗೆ ಕೊಡುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಈ ವಾಕ್ಯ ಭಾಗವನ್ನು ನೋಡೋಣ. ನನ್ನ ಪೂರ್ಣ ಹೃದಯದಿಂದ ನಿನ್ನನ್ನು ಹುಡುಕಿದ್ದೇನೆ. ನಿನ್ನ ಆಜ್ಞೆಗಳಿಂದ ನಾನು ತಪ್ಪಿ ಹೋಗದಂತೆ ಮಾಡು. ನಿನಗೆ ವಿರೋಧವಾಗಿ ಪಾಪ ಮಾಡದ ಹಾಗೆ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯಗಳನ್ನು ಬಚ್ಚಿಟ್ಟುಕೊಂಡಿದ್ದೇನೆ. ಓ ಯೆಹೋವನೇ, ನೀನು ಸ್ತುತಿಸಲ್ಪಡುವಾತನು. ನಿನ್ನ ನಿಯಮಗಳನ್ನು ನನಗೆ ಕಲಿಸು. ನನ್ನ ತುಟಿಗಳಿಂದ ನಿನ್ನ ಬಾಯಿಯ ನ್ಯಾಯಗಳ ವಿಧಿಗಳನ್ನೆಲ್ಲ ಸಾರಿದ್ದೇನೆ. ಹೇಗೆ ಸಕಲ ಸಂಪತ್ತಿನಲ್ಲಿ ಹೇಗೋ ಹಾಗೆಯೇ ನಿನ್ನ ಆಜ್ಞೆಗಳಲ್ಲಿ ನಾನು ಆನಂದಿಸ್ತೇನೆ. ದೇವರೇ, ನಿನ್ನ ಕಟ್ಟಳೆಗಳಿಂದ ದೂರ ಹೋದ ಥರ ನನ್ನನ್ನು ಕಾಪಾಡಿ ನಡೆಸು. ಅಷ್ಟು ಮಾತ್ರ ಅಲ್ಲ, ನಿನ್ನ ನಿಯಮಗಳಲ್ಲಿ ಆನಂದಪಟ್ಟು ನಿನ್ನ ವಾಕ್ಯಗಳನ್ನು ಮರೆತು ಬಿಡೋಣ. ದೇವರಿಗೆ ಸ್ತೋತ್ರ. ಹಾಗಾದರೆ ಅನುಸರಿಸಿ ನಡೆಯುತ್ತೇನೆ ಅಂತ ನಂಬಿಗಸ್ತಿಕೆಯಿಂದ ದೇವರ ಮುಂದೆ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತಕ್ಕಂತಹ ಪ್ರಾರ್ಥನೆ, ದೀನತೆಯ ಪ್ರಾರ್ಥನೆ ಇದಾಗಿದೆ. ದೇವರಿಗೆ ಸ್ತೋತ್ರ. ಶೀರ್ಷಿಕೆ ಕೂಡ ಇದನ್ನೇ ಹೇಳ್ತಕ್ಕಂಥದ್ದು. ಹೇಗೆ ಅಂದರೆ ಬೇತ್ ಎಂಬ ಇಬ್ಬರು ಭಾಷೆಯ ಕನ್ನಡದ ರೂಪಾಂತರ. ಧರ್ಮಶಾಸ್ತ್ರಕ್ಕೆ ನಾವು ಹೇಗೆ ವಿಧೇಯರಾಗಬೇಕು, ಧರ್ಮಶಾಸ್ತ್ರವನ್ನು ಹೇಗೆ ಸ್ವೀಕರಿಸ್ತಕ್ಕಂಥದ್ದು, ಅಧೀನವಾಗ್ತಕ್ಕಂಥದ್ದು, ಅನುಸರಿಸಿ ನೀಡ್ತಕ್ಕಂಥದ್ದನ್ನು ಈ ಪದ ನಮಗೆ ಅರ್ಥ ಕೊಡುತ್ತೆ. ಹಾಗಾಗಿ ಅನುಸರಿಸಿ ನಡೀತೀನಿ ಅಂತ ನಂಬಿಗಸ್ತರಾಗಿ ಒಪ್ಪಿಸಿಕೊಟ್ಟಾಯಿತು ವಾಕ್ಯದ ಮೂಲಕವಾಗಿ. ಹೇಗೆಂದರೆ ಸಕಲ ಸಂಪತ್ತಿನಲ್ಲಿ ಹೇಗೋ ಹಾಗೆ ನಿನ್ನ ವಾಕ್ಯದಲ್ಲಿ, ನಿನ್ನ ಆಜ್ಞೆಗಳಲ್ಲಿ, ನಿನ್ನ ನಿಯಮಗಳಲ್ಲಿ ನಾನು ಆನಂದ ಪಡ್ತೀನಿ. ಕರ್ತನೆ, ನನ್ನನ್ನು ನಿನ್ನ ನ್ಯಾಯ ನಿಯಮಗಳಿಂದ ದೂರ ಹೋಗೋದಕ್ಕೆ ಬಿಡಬೇಡ. ನಿನ್ನ ಪ್ರೀತಿಯಿಂದ, ನಿನ್ನ ರಕ್ಷಣೆಯಿಂದ, ನಿನ್ನ ಆಧರಣೆಯಿಂದ ನಾನು ದೂರ ಹೋಗೋದಕ್ಕೆ ನನ್ನ ಬಿಡಬೇಡ ಅಂತ ವಾಕ್ಯ ಭಾಗದಲ್ಲಿ ಭಕ್ತರು ಕೇಳ್ತಕ್ಕಂಥ ಪ್ರಾರ್ಥನೆ, ಬೇಡಿಕೆ ಇದಾಗಿದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾದರೆ ಏನು, ದೇವರು ನಂಬಿಗಸ್ತರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆತನು ಎಂದಿಗೂ ಸಹ ನಮ್ಮನ್ನು ತಳ್ಳಿ ಬಿಡುವ ಆತನಲ್ಲ. ಹೌದು, ನಾನು ನಿಮ್ಮನ್ನು ಆಧರಿಸುವ ಆತನಾಗಿದ್ದಾನೆ. ತೀರ ಹೃದಯ ಯೆಹೋವನಲ್ಲಿ ಆನಂದಿಸುವುದು. ಆಮೇನ್, ಆಮೇನ್. ಕರ್ತನು ಮಾತ್ರ ನಮ್ಮನ್ನು ತಳ್ಳಿ ಬಿಡುವ ಆತನಲ್ಲ, ನಮಗೆ ಕೃಪೆ ಮಾಡುವಾತನಾಗಿದ್ದಾನೆ, ಸಹಾಯ ಮಾಡುವಾತನಾಗಿದ್ದಾನೆ, ಕನಿಕರಿಸುವಾತನಾಗಿದ್ದಾನೆ, ಆಶೀರ್ವದಿಸುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸಿ
ಅದನ್ನೇ ಆಗಲು ಇರುಳು ಧ್ಯಾನಿಸುವ ಮನುಷ್ಯನು ಧನ್ಯನು, ಅವನು ಭಾಗ್ಯವಂತನು, ಅವನು ಪುಣ್ಯವಂತನು. ಅವನ ಜೀವಿತ ಹೇಗಿರುತ್ತೆ ಅಂದರೆ ನೀರಿನ ಕಾಲುವೆ ಬಳಿ ಬೆಳೆದಿರ್ತಕ್ಕಂಥ ಮರದ ಆಗಿರುತ್ತೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಕೇಳ್ತಿದ್ದಾರೆ. ಮನುಷ್ಯನಿಗೆ ಕಣ್ಣನ್ನು ಕೊಟ್ಟಂತ ನಾನು ನೋಡುವುದಿಲ್ಲವೋ, ಮನುಷ್ಯನಿಗೆ ಕಿವಿಯನ್ನು ಇಟ್ಟಾತನ್ನು ನಾನು ಕೇಳುವುದಿಲ್ಲವೋ ಅಂತ. ದೇವರಿಗೆ ಸ್ತೋತ್ರ. ನಮಗೆ ಕಣ್ಣನ್ನು ಕೊಟ್ಟಿದ್ದಾರೆ, ಅವರು ನಮ್ಮನ್ನು ನೋಡೋದಿಲ್ವಾ, ನಾನು ನಿಮ್ಮನ್ನು ನೋಡಲ್ವ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ನಾನು ಕಿವಿ ಇಟ್ಟಿದ್ದೀನಿ, ನಾನು ಕೇಳಲ್ವ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಮ್ಮ ಎಲ್ಲ ಪರಿಸ್ಥಿತಿಗಳನ್ನ, ನಮ್ಮ ಕಾರ್ಯಗಳನ್ನ, ನಮ್ಮ ಜೀವಿತಗಳನ್ನ, ನಮ್ಮ ಮಾತುಗಳನ್ನ, ನಮ್ಮ ಪ್ರಾರ್ಥನೆಗಳನ್ನ, ನಮ್ಮ ಬೇಡಿಕೆಯನ್ನು, ನಮ್ಮ ಮೊರೆಗಳನ್ನು ಕೇಳುವಾತನಾಗಿದ್ದೇನೆ, ನಾನು ಕೇಳ್ತೀನಿ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗೆ ಕೇಳೋದಾದರೆ ನಮ್ಮ ಜೀವಿತ ಹೇಗಿರುತ್ತೆ ಹೇಳಿ, ನೀರಿನ ಕಾಲುವೆ ಬಳಿ ಬೆಳೆದಿರ್ತಕ್ಕಂತಹ ಮರದ ಆಗಿರುತ್ತೆ ಅಂತ ವಾಕ್ಯ ಹೇಳುತ್ತೆ. ಅದು ಹೇಗೆಂದರೆ ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತೆ, ಅದರ ಎಲೆಗಳು ಬಾಡುವುದಿಲ್ಲ. ಹಾಗೆ ಅವ್ರ ಜೀವಿತವೆಲ್ಲ ಆಶೀರ್ವಾದಕರವಾಗಿರುತ್ತೆ ಅಂತ ವಾಕ್ಯ ಹೇಳ್ತಿದ್ದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ವಾಕ್ಯದ ಪ್ರಕಾರವಾಗಿ ನಂಬಿಗಸ್ತರಾಗಿ, ವಾಕ್ಯಕ್ಕೆ ವಿಧೇಯರಾಗಿ ಆ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂತ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಹೇಗೆ ನಿನ್ನ ವಾಕ್ಯಕ್ಕೆ, ನಿನ್ನ ಆಜ್ಞೆಗಳಿಗೆ, ನಿನ್ನ ನಿಯಮಗಳಿಗೆ ವಿಧೇಯರಾಗಬೇಕು, ಯವನ ಕಾಲದಲ್ಲಿ ಹೇಗೆ ನಿನ್ನ ವಾಕ್ಯದ ಪ್ರಕಾರವಾಗಿ ಅವರ ಜೀವಿತವನ್ನು ರೂಪಿಸ್ಕೋಬೇಕು ಅನ್ನೋದನ್ನ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತೀರ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತನಾದ ದೇವರೇ ನಿಮಗೆ ಸ್ತೋತ್ರ. ನಂಬಿಗಸ್ತರಾಗಿ ನಿಮ್ಮ ವಾಕ್ಯಕ್ಕೆ ಆಗುವಂಥವ್ರ ಜೀವಿತವನ್ನು ನೀರಿನ ಕಾಲು ಬೆಳೆದಿರ್ತಕ್ಕಂಥ ಮರದ ಹಾಗೆ ನಾನು ನಡೆಸ್ತೀನಿ ಅಂತ ಹೇಳಿದ್ದೀರಾ. ಅಷ್ಟು ಮಾತ್ರ ಅಲ್ಲ, ಬಹಳ ಪ್ರಮುಖವಾಗಿ ನಮ್ಮ ಸಂಗಡ ಮಾತನಾಡಿದ್ದೀರಾ. ನಿಮಗೆ ಕಣ್ಣಿಟ್ಟಿರ್ತಕ್ಕಂಥ ನಾನು ನೋಡುವುದಿಲ್ಲವೋ, ನಿಮಗೆ ಕಿವಿಗಳನ್ನು ಕೊಟ್ಟಂಥ ನಾನು ಕೇಳುವುದಿಲ್ಲವೋ ಅಂತ ಹೇಳಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರತಿ ಕಾರ್ಯಗಳನ್ನು ನೋಡ್ತಿದ್ದೀರಾ. ನಮ್ಮ ಪ್ರತಿ ಪ್ರಾರ್ಥನೆಗಳನ್ನ, ಮೊರೆಗಳನ್ನು, ಬೇಡಿಕೆಗಳನ್ನು, ಮನವಿಗಳನ್ನ, ದುಃಖವನ್ನು, ನೋವನ್ನು ನೀವು ಆಲಿಸ್ತಿದ್ದೀರ. ಅದಕ್ಕಾಗಿ ಸ್ತೋತ್ರ. ಎಲ್ಲದಕ್ಕೂ ಸಹ ನೀವು ಉತ್ತರವನ್ನು ಕೊಡುವವರಾಗಿದ್ದೀರ. ಅಷ್ಟು ಮಾತ್ರ ಅಲ್ಲ, ನಂಬಿಗಸ್ತನಾದ ದೇವರಾಗಿದ್ದೀರ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರ ಪ್ರಾರ್ಥನೆಗಳನ್ನು, ಪರಿಸ್ಥಿತಿಗಳನ್ನು ನೋಡಿ ಅವರಿಗೆ ಸಹಾಯ ಮಾಡಿ. ಆಮೇನ್. ಅವರ ಹೃದಯದ ಆಲೋಚನೆಗಳು ಅಪ್ಪ ನಿಮ್ಮ ವಾಕ್ಯದ ಪ್ರಕಾರವಾಗಿ ಅವ್ರು ತಿದ್ದುಕೊಳ್ಳುವಂತೆ ನೀವು ಅವ್ರಿಗೆ ಸಹಾಯ ಮಾಡಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸಿ, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಕೆಲಸ, ಬಿಸಿನೆಸ್ಸು, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.